ಬೆಂಗಳೂರಲ್ಲಿ ನೈಸ್ ಸಂಸ್ಥೆಯ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಹೈಕೋರ್ಟ್ ವಿಚಾರವನ್ನು ಪ್ರಸ್ತಾಪಿಸಿ ಸುದ್ದಿಗೋಷ್ಠಿಯಲ್ಲಿ ಹಲವು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಟೋಲ್ ಸಂಗ್ರಹ ಅಕ್ರಮ ಅಂತ ಹೇಳಿತ್ತು ಹೈಕೋರ್ಟ್ ಪೀಠ, ಅದನ್ನೇ ಪ್ರಸ್ತಾಪಿಸಿ ನೈಸ್ ಯೋಜನೆಯಲ್ಲಿ ದೊಡ್ಡ ಮಟ್ಟದ ರೈತರ ಭೂಮಿಯನ್ನು ಲಪಟಾಯಿಸಲಾಗಿದೆ, ಹಗಲು ದರೋಡೆಯಾಗಿದೆ ಅಂತ ಹೈಕೋರ್ಟ್ ಹೇಳಿದೆ. ಇದರಲ್ಲಿ ಸರ್ಕಾರವೂ ಶಾಮೀಲಾಗಿದೆ ಅಂತ ಕೋರ್ಟ್ ಹೇಳಿದೆ ಅಂತ ಕುಮಾರಸ್ವಾಮಿ ಹೇಳಿರು. ಇದು ಕರ್ನಾಟಕದ ಅತಿ ದೊಡ್ಡ ಹಗರಣ ಅಂತ ಕೋರ್ಟ್ ಹೇಳಿದ್ದನ್ನು ಉಲ್ಲೇಖಿಸಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿರು. ಮುಖ್ಯಮಂತ್ರಿ ಇದರ ಬಗ್ಗೆ ಮಾತನಾಡಲಿ, ಹೈಕೋರ್ಟ್ ತೀರ್ಪಿನ ಬಗ್ಗೆ ಮುಖ್ಯಮಂತ್ರಿ ಮಾತನಾಡಲಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ನಾಡಿನ ಜನತೆಗೆ ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಈ ರೀತಿ ವೈಲೇಟ್ ಮಾಡಿ ಇವತ್ತು ರೈತರನ್ನ ಒಕ್ಕಲೆಬ್ಬಿಸತಕ್ಕಂಥದ್ದೇನಿದೆ, ಇಲ್ಲಿ ರೈತರು ಕಣ್ಣಲ್ಲಿ ನೀರಾಕ್ತಾರೆ. ಇಲ್ಲಿ ನಾನು ಇವತ್ತು ಯಾತಕ್ಕೆ ಈ ನೈಸ್ ವಿಷಯದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಂದರೆ, ಇವತ್ತು ಒಂದು ಕಡೆ ಬಿಡದಿನಲ್ಲಿ ನಾಳೆ ದಿನ ಏನು ನಡೀತಾ ಇದೆ, 29 ವರ್ಷ ಆಗಿದೆ ಈ ನೈಸ್ ಕಂಪ್ನಿಯ ವಿಷಯದಲ್ಲಿ. ಬಹುಶಃ ನಾನು ಜೂನ್ ತಿಂಗಳಿನಲ್ಲಿ 2006 ನಾನು ಮುಖ್ಯಮಂತ್ರಿ ಇದ್ದಾಗ 6/6/2006 ವಿಧಾನಸಭೆ ಕಲಾಪದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಕ್ಯಾಬಿನೆಟ್ನಲ್ಲಿ ಇದನ್ನು ಸ್ಕ್ರ್ಯಾಪ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡೋದು ಈ ಪ್ರಾಜೆಕ್ಟ್ನ ಅವತ್ತೇ ನಾನು 2006. ಆದರೆ ಕೋಯಲೇಷನ್ ಗೌರ್ಮೆಂಟ್ ಇದ್ದಿದ್ದರಿಂದ ನಾನು ಸಿಎಂ ಆಗಿದ್ದಾಗ ಯೋಜನೆಯನ್ನು ರದ್ದು ಮಾಡೋದಕ್ಕೆ ಮುಂದಾಗಿದ್ದೆ, ಮೈತ್ರಿ ಕಾರಣಕ್ಕಾಗಿ ಮಾಡೋದಕ್ಕಾಗಿರಲಿಲ್ಲ. ಈಗ ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹ ನಿಲ್ಲಿಸಿ ಅಂತ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಹೊಸಕೆರೆಯಲ್ಲಿ ಟೋಲ್ ಮಾಡೋದಕ್ಕೆ ಬಡವರನ್ನ ಒಕ್ಕಲೆಬ್ಬಿಸಲಾಗ್ತಾ ಇದೆ. ಶೋಭಾ ಡೆವಲಪರ್ಸ್ಗೆ NOC ಕೊಡುತ್ತೆ ನೈಸ್ ಸಂಸ್ಥೆ. NOC ಕೊಡೋದಕ್ಕೆ ಇವ್ರು ಯಾರು? ಇವರ ಅಪ್ಪಂದ ಆಸ್ತಿ ಅಂತ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ನಿಮ್ಮ ಸರ್ಕಾರದಲ್ಲಿ ಹೇಳಿದ್ರಿ, ಯಾರಾದರೂ 1 ನಯಾ ಪೈಸಾ 1 ರೂಪಾಯಿ ನಿಮ್ಮ ಹತ್ರ ಲಂಚ ಕೇಳಿದ್ರೆ ಫೋನ್ ಮಾಡಿ ಅಂತ ಹೇಳಿದ್ರು. 1 ರೂಪಾಯಿ ಲಂಚ ಕೇಳಿದ್ರೆ ಫೋನ್ ಮಾಡಕ್ಕೆ ಹೇಳಿದ್ರಲ್ವಾ ಮುಖ್ಯಮಂತ್ರಿಗಳು? ಇದಕ್ಕಿಂತ ಬೇಕಾ ಭ್ರಷ್ಟಾಚಾರ? ಇದಕ್ಕಿಂತ ಬೇಕಾ ದರೋಡೆ ನಡೆದಿರೋದು? ಏನು ಮಾಡ್ತೀರಿ? ಉತ್ತರ ಕೊಡಿ ನಮಗೆ. ಇವತ್ತು ಸರ್ಕಾರ ಹೈಕೋರ್ಟ್ ಹೇಳಿದೆ, ಇವತ್ತು ಟೋಲ್ನ ಇವತ್ತು ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ ನಿಲ್ಲಿಸಬೇಕು ಅಂತ ಹೇಳಿ ಇಲ್ಲಿಗಲಾಗಿ ಮಾಡ್ತಾ ಇದ್ದಾರೆ. ಇವತ್ತು ಟೋಲ್ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಅದಕ್ಕೆ ಮಾಡ್ತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.